Yumi itu foto di foto foto nandu moto itala friends moto phone ida ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತಿರಲಿಲ್ಲ ನಾನಿವತ್ತು ಹುಬ್ಳಿಗೆ ಬರ್ತೀನಿ ನಂದು. ಇಟ್ ವಾಸ್ ಅ ಸಡನ್ ಪ್ಲಾನ್ ಫ್ರೆಂಡ್ಸ್. ಕನ್ನಡ ಮಾತೃಭಾಷೆ ತಾನೆ. ನಂದು ಮೋಟೋ ಜಿ ಅಂತ ತೊಗೊಂಡಿದ್ದೆ, ಮೊಟೋರೋಲಾ ಏನು ಒಂದು 9 ಮಂತ್ಸ್ ಆಗಿತ್ತು ಫ್ರೆಂಡ್ಸ್. ಅದು ಯೂಸ್ ಮಾಡ್ತಾನೆ ಸಡನ್ನಾಗಿ ಸ್ಟಕ್ ಆಗಿದ್ದು, ಲಾಕ ತೆಗಿಲಿಲ್ಲ. ಸೊ ಹಾಗಾಗಿ ನಾವೀಗ ಹೊಂಟೀವಿ ಸರ್ವಿಸ್ ಸೆಂಟರ್ಗೆ. ಇದು ಹರ್ಷ ಕಾಂಪ್ಲೆಕ್ಸ್ ಐತಲ್ಲ ಫ್ರೆಂಡ್ಸ್, ಅಲ್ಲಿ ಸರ್ವಿಸ್ ಸೆಂಟರ್ ಇರೋದದು. ಹಂಗೆ ಹೋಗೋ ದಾರಿ ಒಳಗೆ ನನಗೊಂದು ಇದು ಬೇಕಾಗಿರೋದು ಕೇಸ್ ಬೇಕಾಗಿತ್ತು ಫ್ರೆಂಡ್ಸ್. ಇದು ಉಷಾ ಮಷಿನ್ಗೆ, ಉಷಾ ಎಂಪ್ರೆಸ್ಸಿಗೆ. ಆ್ಯಕ್ಚುಲಿ ಅದು ಹೊಸ ಮಷಿನ್ ತೊಗೊಳ್ಳುವಾಗ ತೊಗೊಂಡಿರೋದು ಸ್ವಲ್ಪ ಜಂಗ್ ಹತ್ತದಂಗಾಗಿತ್ತು. ಸೊ ಅದಕ್ಕೆ ಅದೊಂದು ತೊಗೊಂಡೋಗೋಣ ಅಂತ ಹೋದ್ರೆ, ಅಲ್ಲಿ ಒಂದು ಎಂಬ್ರಾಯ್ಡ್ರಿ ಮಷಿನ್ ನೋಡಿದ ತಕ್ಷಣ ಒಂಥರ ಖುಷಿಯಾಗಿ ನೋಡೋಣ ಅಂತೇಳಿ ನೋಡಕ್ಕೆ ಹೋದೆ. ನಿಮಗೂ ವೀಡಿಯೋ ಮಾಡಿ ತೋರ್ಸೋಣ ಅಂತ ವೀಡಿಯೋ ಮಾಡಕತ್ತೀನಿ. ಇದು ಯೂಮಿ ಮಷಿನ್ ಫ್ರೆಂಡ್ಸ್. ಇದು ಫ್ರೇಮ್ ಮೇಲೆ ಡಿಪೆಂಡ್ ಆಗಿರ್ತೈತಿ. 4.5 ಲಕ್ಷ ಅಂತ HK ಫ್ರೇಮ್ ಇರೋದು. ಇದು ಫ್ರೇಮ್ ಸೈಜ್ ಅದು ಕೇಳಿಲ್ಲ, ಜಸ್ಟ್ ಹಂಗೆ ವೀಡಿಯೋ ಮಾಡಕತ್ತೀನಿ. ಇಲ್ಲಿ ಎಲ್ಲ ಥರದ ಮಷಿನ್ಸು ಸಿಗ್ತಾವೆ ಫ್ರೆಂಡ್ಸ್. ನಾವು ಅದೀವಲ್ಲ ಈಗ ಮನೆ, ಆ ಮನೆ ಓನರ್ ಹಳೆಯ ಅವ್ರದ್ದು ಇದು. ಸೊ ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೊಳಕತ್ತೀನಿ. ನಾವು ತೊಗೊಂಡಿರೋವಂಥ ಮಷೀನು ಇಲ್ಲೇ ಉಷಾ ಎಂಪ್ರೆಸ್ ಐತಲ್ಲ, ಈಗ ನಾನು ಸ್ಟಿಚ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀನಿ ಅದು. ಸೊ ಅಲ್ಲೇ ಒಂದು ಕೇಸ್ ತೊಗೊಂಡ್ರತ್ತಂತೇಳಿ ತೊಗೊಂಡೆ. ಹೊರಗಡೆ ನಾವು ತೊಗೊಂಡ್ರೆ ಅದು ಬ್ರ್ಯಾಂಡೆಡ್ ಇರಲ್ಲ, ಅದಕ್ಕೆ ಎಲ್ಲಿ ತೊಗೊಂಡಿರ್ತೀವಿ ಅಲ್ಲೇ ಮಟೀರಿಯಲ್ ತೊಗೋಬೇಕಂತ ಹೇಳಿ ಅಂದ್ಕೊಂಡು ಇಲ್ಲಿ ತೊಗೊಂಡ್ವಿ. ಇಲ್ಲಿ ಸ್ಟಿಚಿಂಗ್ ಮಷೀನು, ಎಂಬ್ರಾಯ್ಡ್ರಿ ಮಷೀನು ಎಲ್ಲ ಸಿಗ್ತಾವೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹರ್ಷ ಕಾಂಪ್ಲೆಕ್ಸಿಗೆ ಬಂದ್ವಿ. ಇಲ್ಲಿ ಎಲ್ಲ ಮೊಬೈಲ್ ರಿಪೇರಿ ಮಾಡ್ತಾರೆ ಫ್ರೆಂಡ್ಸ್. ಹೊಸದು ಹಳೇದು ಎಲ್ಲ ಮೊಬೈಲ್ಸ್ ಸಿಗ್ತಾವೆ ಇಲ್ಲೇ. ನಾವು ಮೊಟೋರೋಲಾದು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ 3rd ಫ್ಲೋರಿಗೆ ಹೋಗ್ಬೇಕು ನಾವೀಗ. ಮೇಲೆ ಇರುತ್ತೆ ಮೊಬೈಲ್ದು ಏನೇ ಪ್ರಾಬ್ಲಮ್ ಬರಲಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಸಾಲ್ವ್ ಆಗ್ತೈತಿ ಹರ್ಷ ಕಾಂಪ್ಲೆಕ್ಸಿಗೆ ಬಂದ್ರೆ. ನಾವಲ್ಲಿ ಚೆಕ್ ಮಾಡಿಸಿದ್ವಿ, ನಿನ್ನೆ ನೈಟ್ ಚೆಕ್ ಮಾಡಿಸಿದ್ದೆ. ಮಧ್ಯಾಹ್ನ ಹಂಗಾಗಿತ್ತು, ನೈಟ್ ಇವ್ರ ಕಡೆ ಕೊಟ್ಟು ಕಳಿಸಿದ್ದೆ. ಇವರು ಹೋಗಿ ಚೆಕ್ ಮಾಡಿಸಿದಾಗ ಅವರು ವ್ಯಾರಂಟಿ ಇನ್ನೂ ಮುಗ್ದಿಲ್ಲ, ಸೊ ಇದು ಫ್ರೀ ಆಗ್ತೈತಿ, ಹರ್ಷ ಕಾಂಪ್ಲೆಕ್ಸಿಗೆ ಹೋಗ್ರಿ ಅಂತ ಹೇಳಿದ್ರಂತ. ಸೊ ಅದಕ್ಕೆ ಇಲ್ಲೇ ಹೋಗಿ ರಿಪೇರಿ ಮಾಡ್ಸೋಣ ಅಂಥೇಳಿ ಬಂದ್ವಿ. ಹುಡ್ಕಾಡಿ ಮೊಬೈಲಿಗೆ ಇನ್ವೆಸ್ಟ್ ಮಾಡೋದು ಭಾಳ ದೊಡ್ಡ ಲಾಸ್ ಅಂತ ಅನ್ನಿಸ್ತದೆ ಫ್ರೆಂಡ್ಸ್. ನಮ್ಮ ಮನೆಗೆ ಸಿಕ್ಕಾಪಟ್ಟಿ ಮೊಬೈಲ್ ಅದಾವು. ಇವರು ತೊಗೊಂಡಿರ್ತಾರೆ, ನಾನು ತೊಗೊಂಡಿರ್ತೀನಿ. ನಾನೇನು ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂದರೆ, ಲಾಸ್ಟ್ ಟೈಮ್ ಮೊಟೋರೋಲಾ ತೊಗೊಂಡಿದ್ದೆಲ್ಲ, ಆವಾಗ ವ್ಲಾಗ್ ಮಾಡೋಕ್ಕಂತೇಳಿ ಹೊಸ ಫೋನ್ ತೊಗೊಂಡೆ ನಾನು. ಬಟ್ 128 GB ಸ್ಟೋರೇಜ್ ಇರೋ ತೊಗೊಂಡಿದ್ದೆ. ಆವಾಗ ನಾನು 256 ಏನೋ 250 ಏನೋ ಬರುತ್ತೆ ಫ್ರೆಂಡ್ಸ್. ಅದು ಜಾಸ್ತಿ ಸ್ಟೋರೇಜ್ ಇರೋ ತೊಗೊಂಡಿದ್ರೆ ನನಗೆ ಇದು ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅದೇನೋ ಬರೀ ಸ್ಕ್ರೀನ್ ಪ್ರಾಬ್ಲಮ್ ಬರ್ತಾಯಿತ್ತು ಫ್ರೆಂಡ್ಸ್. ಇಲ್ಲಿ ಬಂದು ನಾವು ಚೆಕ್ ಮಾಡಿಸಿ ಆಮೇಲೆ ಇದು ಮಾಡಿದಾಗ ಅವರು ಫಸ್ಟು ಏನಂದರು, ಇದೆಲ್ಲ ಹೊರಗಡೆ ಎಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗೈತಿ ಹಂಗೆ ಹಿಂಗೆ ಅಂತ ಹೇಳಿದರು. ನಾನು ಬಿಡಲೇ ಇಲ್ಲ ಅವರಿಗೆ. ಎಲ್ಲ ಟಚ್ ಆಗುತ್ತೆ, ಅದೇ ನಿಮ್ಗೆ ಬರೀ ಸ್ಕ್ರೀನ್ ಅಷ್ಟು, ಲಾಕ್ ನಂಬರ್ ಅಷ್ಟು ಇದಾಗೈತಿ. ಫೋನ್ ಮಾಡಿ ತೋರಿಸಿದೆ ಅವರಿಗೆ. ನಮ್ಮ ಮನೆಯವ್ರ ಫೋನಿಂದ ನನ್ನ ಫೋನಿಗೆ ಫೋನ್ ಮಾಡಿ ರಿಸೀವ್ ಮಾಡಿ ತೋರಿಸಿದೆ. ಎಲ್ಲ ವರ್ಕ್ ಆಗ್ತೈತಿ, ನೀವು ಇದು ಕರೆಕ್ಟ್ ಮಾಡಿ ಕೊಡ್ರಿ ನಮ್ಗಂತ ಹೇಳಿದಾಗ ಅವರು ವಿಧಿ ಇಲ್ಲದೆ ಮಾಡಲೇಬೇಕಾಯ್ತು. ಇಲ್ಲಾಂದರೆ ಸರ್ವಿಸ್ ಸೆಂಟರ್ನವ್ರು ಹೆಂಗಂದ್ರೆ ಫ್ರೆಂಡ್ಸ್, ಫಸ್ಟಿಗೆ ಕೊಡುವಾಗ ಎಷ್ಟು ನೈಸ್ ಮಾಡಿ ಕೊಡ್ತಾರೆ, ಆಮೇಲೆ ಸರ್ವಿಸ್ ಬರ್ರಿ ಅಂದರೆ ಯಾರೂ ಬರೋದಿಲ್ಲ. ಸರ್ವಿಸ್ ಕೊಡ್ರಿ ಅಂದ್ರೆ ಕೊಡೋದಿಲ್ಲ, ಬರೀ ಜಾರ್ಕೊಳಕ್ಕೆ ನೋಡ್ತಾ ಇರ್ತಾರೆ. ನಾನು ಅವ್ರಿಗೆ ತೋರಿಸಿ ನೀಟಾಗಿ ಹೇಳಿದಾಗ ಇದಿಲ್ಲ ಮಾಡೇ ಕೊಡಬೇಕಾಯ್ತು. ಹಾಫ್ ಆನ್ ಅವರ್ ನಾವು ವೇಟ್ ಮಾಡಿದ್ವಿ, ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಕೊಟ್ಟರು. ಅದಾದಮೇಲೆ ಏನಂದ್ರೆ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್. ನಾ ಎಡಿಟ್ ಎಲ್ಲ ಮಾಡಿದ್ದೆ. ಅಪ್ಲೋಡ್ ಮಾಡೋದು ಒಂದೇ ಇತ್ತು, ಅದೊಂದು ಸಖತ್ ಬೇಜಾರಾಯ್ತು. ಅದಾದಮೇಲೆ ಇಮೇಲ್ ID ಹಾಕಿ ನೋಡ್ತೀನಿ ಫ್ರೆಂಡ್ಸ್, ಅದು ಬಂತಂದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಮೊನ್ನೆ ಅಂತಂದು ಭಾಳ ಇಷ್ಟಪಟ್ಟು ಗೆಟ್ ರೆಡಿ ವಿತ್ ಮೀ ಅಂತ ಒಂದು ಬ್ಲಾಗ್ ಮಾಡಿದ್ದೆ, ಎಡಿಟನ್ನು ಮಾಡಿದ್ದೆ. ಎಷ್ಟು ಚಲೋ ಮಾತಾಡಿಲ್ಲಕ್ಕೆ ಅದರೊಳಗೆಲ್ಲ. ಬಟ್ ಅದು ನೋಡಬೇಕು ರಿಕವರ್ ಆಗುತ್ತಾ ಇಲ್ಲ ಅಂತ ಅಂದ್ಕೊಂಡು ಫೈನಲಿ ಇಲ್ಲೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಟ್ರಿ. ಈಗ ಎಲ್ಲನೂ ಹೋಗ್ಯಾವ, ನೋಡೋಣ ಏನೇನು ಆಗ್ತದೆ ಅಂತೇಳಿ. ನಾನು ಯಾವ ಥರ ಫೋನ್ ತೊಗೋರಿ ನೀವು, 1-2 ವರ್ಷ ಅಷ್ಟೇ ಬರ್ತೈತಿ, ಅದಾದಮೇಲೆ ಫೋನು ಪ್ರಾಬ್ಲಮ್ ಬರೋದಂತ ಹೇಳಿದರು ಅವರು. ಸೊ ಫೈನಲಿ ಫ್ರೀಯಾಗಿ ಮಾಡಿಕೊಟ್ರು. ಖುಷಿ ಆಯ್ತು. ಬಿಲ್ ತೋರಿಸಿಲ್ಲ, ಇದರೊಳಗೆ ಏನೋ ನೋಡಿ ಹಾಕಿದ್ರಲ್ಲ ಕಂಪ್ಯೂಟರ್ನಾಗೆಲ್ಲ ಸಿಗ್ತದೆ. ನಾನು ಮನೆಯಿಂದ ಬರುವಾಗ ಅಂದ್ಕೊಂಡು ಬಂದಿದ್ದೆ, ಸುಮ್ಮನೆ ನಾನು ಬೇರೆ ಒಂದು ಫೋನ್ ತೊಗೋಬೇಕು, ಯಾಕಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಕತ್ತಿತ್ತು. ಆಮೇಲೆ ಇವ್ರ ಕಡೆಯೂ ಮೊಬೈಲ್ ಇರಲಿಲ್ಲ, ಇತ್ತು ಬಟ್ ಅಷ್ಟು ಕರೆಕ್ಟಾಗಿರಲಿಲ್ಲ, 5G ವರ್ಕ್ ಆಗ್ತಾ ಇರಲಿಲ್ಲ ಅದು. ಅದಕ್ಕಾಗಿ ಅದು ನೋಡೋಣ, ಒಂದು ಯಾವುದಾದ್ರು ಫೋನ್ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ.
ಫೈನಲಿ ನಾನು ಒಪ್ಪೋ ರೇನೋ 6 ಪ್ರೋ ತೊಗೊಂಡೆ 5G ಮೊಬೈಲ್ ಇದು. ನನಗೆ ಬೇಕಾಗಿರೋದು ಸ್ಟೋರೇಜ್ ಜಾಸ್ತಿ ಬೇಕಾಗಿತ್ತು ಫ್ರೆಂಡ್ಸ್. ಈಗ ನಾನು ಯೂಸ್ ಮಾಡ್ತೀನಿ ಮೋಟೋರೋಲಾ ಅದ್ರದ್ದು ಸ್ಟೋರೇಜ್ ಜಾಸ್ತಿ ಐತಿ, 120 ಐತಿ. ಬಟ್ ಎಡಿಟ್ ಮಾಡೋಕ್ಕಂತ ಒಂದಿಷ್ಟು ಆ್ಯಪ್ಸ್ ಬೇಕಾಗ್ತಾವ. ಸೊ ಹಂಗಾಗಿ ಸ್ಟೋರೇಜ್ ಮತ್ತು ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ನಾನು ಈ ಮೊಬೈಲ್ ತೊಗೊಂಡೆ. ಅಲ್ಲೇನೋ ಸ್ವಲ್ಪ ಸ್ಕ್ರೀನ್ ಕಾರ್ಡ್ ಎಲ್ಲ ಹಾಕ್ಕೊಂಡು ಕವರೆಲ್ಲ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಸ್ಕ್ರೀನ್ ಕಾರ್ಡ್ ಹಾಕಕ್ಕೆ ಬಂದೀನಿ ಫ್ರೆಂಡ್ಸ್. ನನಗೆ ಸ್ಕ್ರೀನ್ ಕಾರ್ಡ್ ಈ ಥರನೂ ಹಾಕ್ತಾರಂತ ಅಂದ್ಕೊಂಡಿರಲಿಲ್ಲ. ಇದ್ರದ್ದು ಈ ಫೋನಿಗೆ ಈ ಥರನೂ ಹಾಕ್ತಾರಂತ, ಲಿಕ್ವಿಡ್ ಏನೋ ಹಾಕಿ ಅದ್ರ ಮೇಲೆ ಇದು ಮಾಡಿದ್ರು ಅವರು. ಎಡ್ಜ್ ಫೋನ್ ಫ್ರೆಂಡ್ಸ್ ಇದು. ಫೋಟೋ ಅಂತ ಎಷ್ಟು ಚಲೋ ಬರ್ತಾವೆ. ನಾನು ಎಷ್ಟು ಚಂದ ಬಂದೀನಂದ್ರೆ ಒಂದು ಫೋಟೋ ಹಾಕ್ತೀನಿ ನಿಮ್ಗೆ. ಖುಷಿ ಆಯ್ತು ನನಗಂತೂ, ಸ್ಯಾಟಿಸ್ಫೈಡ್ ಆಯ್ತು. ಇದು ಸೆಕೆಂಡ್ ಹ್ಯಾಂಡ್ ಫೋನ್ ಫ್ರೆಂಡ್ಸ್. ಇದು ಎಲ್ಲ ಚೆಕ್ ಮಾಡ್ಕೊಂಡ್ವಿ. ಒಂದು ಕೆಲವೊಂದು ಕದ್ದಿರೋ ಫೋನ್ ಎಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಒಂದು ಶಾಪ್ ಐತಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಫೋನ್ ಎಲ್ಲ ಕೊಡ್ತಾರೆ. ಅದಕ್ಕೆ ನಾವು ಅಲ್ಲಿ ತೊಗೊಂಡ್ವಿ ಇದನ್ನು. ನಾನು ಫೋನ್ ಜಾಸ್ತಿ ಹೆಚ್ಚಾಗಿ ಮಾತಾಡೋಕ್ಕೆಲ್ಲ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಇದು ನನಗೇನಂದ್ರೆ ಫೋಟೋ ಕ್ಯಾಮ್ರಾ ಆಮೇಲೆ ವಿಡಿಯೋಸು ಹಿಡ್ಸೋ ಅಷ್ಟು ಸ್ಟೋರೇಜ್ ಇರಬೇಕು ನನಗೆ. ಸ್ಟೋರೇಜು ಆಮೇಲೆ ಕ್ಯಾಮ್ರಾ ಕ್ಲಿಯರ್ ಆಗಿರೋದು ಬೇಕಾಗಿತ್ತು. ಜಾಸ್ತಿ ಫೋನ್ ಒಳಗೇನು ಅಂತ ಬರೀ ಮಾತಾಡೋಕ್ಕೇನು ಇದು ಮಾಡಲ್ಲ. ಸೊ ಅದಕ್ಕೆ ಇದು ಸ್ಪೆಷಲಿ ಬ್ಲಾಗಿಗೆ. ಆಮೇಲೆ ನಾವು ಆನ್ಲೈನಾಗ ಬ್ಲೌಸ್ ಎಲ್ಲ ಹಾಕ್ತೀವಲ್ಲ, ಅವು ನೀಟಾಗಿ ಫೋಟೋ ಹೊಡೆದು ನೀಟಾಗಿ ವಿಡಿಯೋ ಮಾಡುವಷ್ಟು ಕ್ಲಿಯರಾಗಿ ಇರುವಂಗೆ ನನಗೆ ಫೋನ್ ಬೇಕಾಗಿತ್ತು. ನನಗೆ ಇದೇ ಥರ ಬೇಕಾಗಿತ್ತು, ಅದೇ ಥರ ಸಿಕ್ತು. ಸೊ ಇದಕ್ಕೆಲ್ಲ ನೀವು ನೋಡ್ತಿರ್ಬೋದು, ಇಲ್ಲೇ ಜೆಲ್ ಎಲ್ಲ ಹಾಕಿ ಅದ್ರ ಮೇಲೆ ಇದು UV ಹೀಟ್ ಅಂತ ಏನೋ ಇದು ಮಾಡಿದ್ರು ಫ್ರೆಂಡ್ಸ್ ಅವರು. ಇದು ಹೀಟ್ ಮಾಡು ಮಷಿನ್ ಅಂತ ಕರೆಕ್ಟಾಗಿ ಕೂತ್ಕೋತೈತೆ ಅಂತ. ಇದ್ರದ್ದು ಮೇಂಟೆನೆನ್ಸ್ ಜಾಸ್ತಿ ಐತಿ ಅಂತ ಹೇಳಿದ್ರು ಅವ್ರು. ತಗೊಂಡು ಮೇಲೆ ಹೇಳಿದರು 3 ಮಂತ್ಸಿಗೊಮ್ಮೆ ಇದು ಮಾಡಬೇಕಂತ, ಸ್ಕ್ರೀನ್ ಕಾರ್ಡ್ ಎಲ್ಲ ಚೇಂಜ್ ಮಾಡಬೇಕು. ಆಮೇಲೆ ಇಲ್ಲೇ ಬಂದು ಮಾಡಿಸ್ಬೇಕಂತ ಹೇಳಿದರು. ಲೋಕಲ್ಲಾಗಿ ಎಲ್ಲೂ ಮಾಡ್ಸೋಕೆ ಹೋಗ್ಬೇಡ್ರಿ, ಏನೂ ಸರ್ವಿಸ್ ಇದ್ರೂ ಇಲ್ಲೇ ಬರ್ರಿ ಅಂತ ಹೇಳಿದ್ರು ಅವರು. ಇದೇನೋ ಹೊಸ ಫೋನ್ ತೊಗೊಂಡ್ರೆ 40,000 ಏನೋ ಐತಂತ ಫ್ರೆಂಡ್ಸ್. ಇದು ಸಿಕ್ಕಾಪಟ್ಟಿ ಫೀಚರ್ಸ್ ಅದಾವು. ಕ್ಯಾಮ್ರಾ ಒಳಗಂತೂ ಇಂಥ ಆಪ್ಷನ್ಸ್ ಅದಾವ ಅಂದ್ರೆ ನನಗೆ ಸಖತ್ ಖುಷಿ ಆಯ್ತು. ನಾನು ಒಂದು 20,000 ತೊಗೊಂಡೋಗಿದ್ದೆ ಫ್ರೆಂಡ್ಸ್, ನಾನು ಚಲೋ ಫೋನ್ ತೊಗೋಬೇಕಂತ ಹೇಳಿ ಅಂದ್ಕೊಂಡು. ಬಟ್ ಏನಂದರೆ ನನಗೆ ಮೊಬೈಲಿಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟನೂ ಇಲ್ಲ. ಬಟ್ ಬ್ಲಾಗಿಗೆ ಜಾಸ್ತಿ ಸ್ಟೋರೇಜ್ ಇರೋದು, ಕ್ಯಾಮ್ರಾ ಕ್ಲಿಯರ್ ಇರೋದು ಬೇಕೇ ಬೇಕಾಗಿರ್ತೈತಿ. ಆಮೇಲೆ ಕೆಲವೊಂದು ಬ್ಲಾಗ್ ಮಾಡಿಲ್ಲ ಅಂದ್ರೂ ವಾಟ್ಸಪ್ಪಿಗೆ ಹಾಕೋಕ್ಕಾದ್ರೂ ನಮ್ಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳಕ್ಕೆ, ಫೋಟೋ ವೀಡಿಯೋ ಮಾಡೋಕ್ಕೆಲ್ಲ ಒಂದು ಮಿನಿಮಮ್ ಫೀಚರ್ಸ್ ಇರೋಂಥ ಫೋನ್ ಬೇಕು. ಸೊ ಹಾಗಾಗಿ ನಾನು 20,000 ಖರ್ಚು ಮಾಡೋಕ್ಕೂ ಇಷ್ಟ ಇರಲಿಲ್ಲ. ಯಾವುದಕ್ಕೂ ಒಂದಕ್ಕೆ ನಾನು ಸೇರಿಸಿಟ್ಟಿದ್ದೆ, ತಗೊಳಕ್ಕಂದ್ರೆ ಇಷ್ಟ ಆಗಿಲ್ಲ. ನಾನಂತೂ ಸಖತ್ ಜಿಪಣಿ ಬೇರೆ. ಸೊ ಹಾಗಾಗಿ ಈ ಫೋನ್ ನೋಡಿದ ತಕ್ಷಣ ಇಷ್ಟ ಆಯ್ತು. ಇದನ್ನು ತೊಗೊಂಡ್ವಿ ಕಮ್ಮಿ ಮಾಡಿಸಿ. ಸ್ವಲ್ಪ ಪರಿಚಯ ಇರೋದ್ರಿಂದ ಅವರು ರೆಗ್ಯುಲರಾಗಿ ನಾವು ಅಲ್ಲೇ ರಿಪೇರಿ ಏನಾರು ಮಾಡಿಸ್ತಿರ್ತೀವಿ. ಸೊ ಹಾಗಾಗಿ ತೊಗೊಂಡೆ. ಫೈನಲಿ ಈ ಥರ ಆಯ್ತು. ಸಕ್ಕತ್ತಾಯ್ತು ಫೋನ್ ಮಾತ್ರ. ನಾಳೆಯಿಂದ ಇದ್ರೊಳಗೆ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಇದ್ರೊಳಗೆ ನೋಡ್ಬೋದು ನೀವು ಬ್ಲಾಗ್ ಹೆಂಗೆ ಬಂತು, ಕ್ಯಾಮೆರಾ ಹೆಂಗೆ ಕ್ಲಿಯರ್ ಆಯ್ತಾ ಏನು ಅಂತ ಕಮೆಂಟ್ ಮಾಡಿ ಹೇಳಿದಂತ. ನಾಳೆ 2 ಅವರ್ಸ್ನಾಗ ಬಂದುಬಿಡ್ಬೋದು ಅಂತ ಹೋದ್ವಿ. ಬಟ್ ಲೇಟ್ ಆಗಿರೋದ್ರಿಂದ ಚಿಟ್ಟು ತಿನ್ಸಕ್ಕೆ ಹೋದ್ವಿ. ಆಮೇಲೆ ನಾವು ಸಿಂಗಲ್ ಇಡ್ಲಿ ತಿನ್ಕೊಂಡು ಬಂದ್ವಿ ಫ್ರೆಂಡ್ಸ್. ಸೊ ಈಗ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವ್ರಿಗೆ ಬಿಟ್ಟು ಹೋಗಿದ್ವಿ, ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ವಿ. ಸಮಾಧಾನ ಆಗ್ತಾರಂತೇಳಿ ಬೇಗ ಬರ್ಬೇಕಂತ ಹೋದ್ವಿ. ಇಷ್ಟು ಲೇಟ್ ಆಗಿ ಆಗ್ತೈತಿ ಮನೆ ಬಿಟ್ಟು ಹೊರಗೆ ಹೋದ್ರೆ. ನಂದು ಮೋಟೋ ಇತ್ತಲ್ಲ ಫ್ರೆಂಡ್ಸ್, ಮೋಟೋ ಫೋನು. ಇದು ಬ್ಲಾಗ್ ಮಾಡಕತ್ತೀನಿ. ಮೋಟೋ ಫೋನ್ ಇತ್ತಲ್ಲ ಫ್ರೆಂಡ್ಸ್, ಮೋಟೋ G. ಅದು 9 ಮಂತ್ಸ್ ಏನೋ ಆಗಿತ್ತು. ಬಟ್ ಅದು ಏನಾಗ್ತಾಯಿನ ಯೂಸ್ ಮಾಡ್ತಾನೆ ಸ್ಟಾಪ್ ಆಗಿಬಿಟ್ಟಿತ್ತು. ನಿನ್ನೆಯಿಂದ ಬ್ಲಾಗ್ ಮಾಡೋಕ್ಕೂ ಆಗಿದ್ದಿಲ್ಲ. ಒಂದು ಮನೆಯಿಂದ ಎಷ್ಟು ಚಲೋ ಬ್ಲಾಗ್ ಮಾಡಿದ್ದು ಅದು ಹೋಗ್ಬಿಟ್ಟೆಲ್ಲ ಹೋಗ್ಬಿಟ್ಟೈತಿ. ಈಗ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಕೊಟ್ರು ಅವರು. ಬಟ್ ಭಾಳ ಆಲ್ಮೋಸ್ಟ್ ಅಲ್ಲೂ ಬರೀ ಸ್ಕ್ರೀನ್ ಪ್ರಾಬ್ಲಮ ಬರಾಕತ್ತು. ನಾನು ಆ್ಯಕ್ಚುಲಿ ಹೊಸ ಫೋನ್ ತೊಗೋಬೇಕು, ಮೋಟೋ ಅದು ಇದು ಮಾಡಿ ಎಕ್ಸ್ಚೇಂಜ್ ಮಾಡಿ ತೊಗೋಬೇಕಂತ ಹೋಗಿದ್ವಿ. ನನಗೆ ಯಾಕೋ ಮೊಬೈಲ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ನಾನು ಯಾವುದೋ ಒಂದು ಕೆಲಸಕ್ಕಾಗಿ ಕೂಡಿಟ್ಟಿದ್ದೆ ಅಮೌಂಟ್, ಅದರೊಳಗೆ ಖರ್ಚು ಮಾಡೋದಂದ್ರೆ ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಇದು ತಗೊಂಡೆ. ಇದು 10,000 ಫ್ರೆಂಡ್ಸ್. ಇದು ಚಲೋ ಐತಿ. ಇದು ಹಂಗಾಗಿ ಇದು ಸ್ಟೋರೇಜು ಪ್ರಾಬ್ಲಮ್ ಭಾಳ ಆಗಿತ್ತು. ಸೊ ಅದಕ್ಕೆ ಇದು ಸ್ಟೋರೇಜ್ ಐತಿ ಫ್ರೆಂಡ್ಸ್. 12 GB ರ್ಯಾಮು ಮತ್ತು 256 ಇರ್ಬೋದು. ಸ್ಟೋರೇಜ್ ಜಾಸ್ತಿ ಐತಿ. ಸೊ ಹಂಗಾಗಿ ಇದನ್ನು ತೊಗೊಂಡೆ. ನೋಡೋಣ ನಾಳೆಯಿಂದ ಇದ್ರೊಳಗಿಂದ ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಏನು ಹೇಳೋದಂದ್ರೆ ಹರ್ಷ ಕಾಂಪ್ಲೆಕ್ಸಿಗೆ ಹೋಗಿದ್ವಿ ನಾವು ತೊಗೊಳಕ್ಕೆ. ಬೇಗ ಬರಬೇಕು, ಅದೊಂದು ಕೆಲಸಕ್ಕೆ ಹೋಗಿವಿ. ಬಟ್ ಇಷ್ಟೊತ್ತು ವೆಯ್ಟ್ ಮಾಡೋದು, ಸರ್ವಿಸ್ ಸೆಂಟರ್ನಾಗ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಇದು ಬ್ಲಾಗ್ ಮಾಡೋಕತ್ತೇನಲ್ಲ ಆ ಫೋನ್ ರಿಪೇರಿ ಮಾಡ್ಸಕ್ಕೆ. ಅದಾದಮೇಲೆ ಈ ಫೋನ್ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ನಾಳೆಯಿಂದ ಹೊಸ ಫೋನ್ ಒಳಗೆ ಬ್ಲಾಗ್ ಮಾಡ್ತೀನಿ.
ಹಳೆ ಫೋನ ಬಟ್ ನನಗೆ ಹೊಸ ಮಾನ್ಯಂದು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೆ ಫ್ರೆಂಡ್ಸ್. ಎಷ್ಟು ಚಲೋ ಎಡಿಟ್ ಎಲ್ಲ ಮಾಡೀನಿ, ಬಟ್ ಅದ್ರೊಳಗೆ ಉಳಿದ್ಬಿಡ್ತದೆ. ಭಾಳ ಹರ್ಟ್ ಆಗ್ತದೆ ನನಗರ. ಬ್ಲಾಗ್ ಏನಾರು ಲಾಸ್ ಆದ್ರೆ ಈ ಫೋನ್ ತೊಗೊಂಡಾಗಿಂದ ಸ್ವಲ್ಪ ಪ್ರಾಬ್ಲಮ್ ಅದಾಗತ್ತೆ, ಯಾಕಂದರೆ ಸ್ಟೋರೇಜ್ ಜಾಸ್ತಿ ಇರಲಿಲ್ಲಲ್ಲ. ಹಾಗಾಗಿ ಬ್ಲಾಗ್ ಮಾಡಿದ್ರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಇದು ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಇನ್ಮೇಲೆ ಆ ಪ್ರಾಬ್ಲಮ್ ಆಗಲ್ಲ ಅಂದ್ಕೊಂಡಿನಿ. 28 ಆ್ಯಪ್ ಬೇಕು ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೆ, ಅದು ಇದು ಅಂತೇಳಿ ಅಂದ್ಕೊಂಡು. ಆಮೇಲೆ ವಾಟ್ಸಪ್ಪು ಬಿಸ್ನೆಸ್ ಅಕೌಂಟ್ ಬೇರೆ ಮಾಡಿಬಿಟ್ಟಿನಿ. ವಾಟ್ಸಪ್ದು ಅದ್ರದ್ದೊಂದು ಸಪ್ರೇಟ್ ಇದು ಇರ್ತೈತಿ. ಅಷ್ಟಾಗಿ ಅನ್ನೆಸೆಸರಿ ರೀಲ್ಸು ಅದು ಇದು ನೋಡಲ್ಲ ಫ್ರೆಂಡ್ಸ್ ನಾನು. ಬಟ್ ಏನಂದ್ರೆ ಹುಡುಗರು ಹೋಮ್ವರ್ಕಿಂದ ಹಿಡಿದು ನನ್ನ ಡಿಸೈನ್ಸು, ಆಮೇಲೆ ಮನೆಯೊಳಗೆ ಯಾರ್ಯಾರೋ ಫೋನ್ ಮಾಡಬೇಕಂದ್ರು, ಆಮೇಲೆ ಕಸ್ಟಮರ್ಸ್ ಫೋನ್ ಮಾಡಬೇಕಂದ್ರು ಡಿಸೈನ್ಸ್ ಎಲ್ಲ ಬಿಡಿಸ್ಕೊಂಡು ಮನೆಯೊಳಗೆ ಕಾಲ್ ಮಾಡಿ ಕೇಳಿಕೊಂಡು ಡಿಸೈನ್ಸ್ ಬಿಡಿಸ್ಕೊಂಡು, ಆಮೇಲೆ ಸೆಟ್ ಮಾಡ್ಕೊಂಡು ಫೋಟೋ ಎಲ್ಲ ವೀಡಿಯೋ ಎಲ್ಲ ಬ್ಲೌಸಿಂದ ಹಾಕಿದ್ನೆ, ಆಮೇಲೆ ಸ್ಯಾರಿದು ಹಾಕಿದೆ. ಒಮ್ಮೆ ಚೆಕ್ ಮಾಡಿರಿ ಅದು ಇದು ಅಂತೇಳಿ ಫೋನ್ ಬರ್ತಾನೆ ಇರ್ತಾವೆ ಫ್ರೆಂಡ್ಸ್ ನನಗೆ. ಆಮೇಲೆ ಯಾವ ಥರ ಕೊರಿಯರ್ ಮಾಡ್ಬೇಕು ಅದು ಕೇಳಕತ್ತಾರೆ. ಈಗ ಆಫರ್ ಎಲ್ಲ ಐತಲ್ಲ, 1000ಗೆ 3 ಬ್ಲೌಸ್ ಹಿಂಗೆ ಆಫರ್ ಇದು ಮಾಡಿನಲ್ಲ. ಕೊರಿಯರ್ ಯಾವ ಥರ ಮಾಡಬೇಕು, ಡಿಸೈನ್ಸ್ ಯಾವ ಥರ ಇರ್ತಾವೆ ಅಂತೇಳಿ ಹಿಂಗೆ ಫೋನ್ ಹಚ್ತಾನೆ ಇರ್ತಾರೆ. ಆಮೇಲೆ ಒಂದು ದಿನ ಫೋನ್ ಆಫ್ ಇತ್ತಂದ್ರೆ ಇದನ್ನು ಬಿಸ್ನೆಸ್ಸಿಗೆ ತೊಂದರೆ ಆಗ್ತೈತಿ ಅಂದ್ಕೊಂಡು, ಆಮೇಲೆ ನಾನು ನನಗಿಷ್ಟ ಆಗಿರೋಂಥ ಇದೆಲ್ಲ ಬೇರೆಯವರು ಯೂಸ್ ಮಾಡ್ತಾರೆ ಈ ಥರ ನನ್ನ ಫೋನ್ನ. ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಮಾಡಿರೋಂಥ ವರ್ಕ್ನ ನೀಟಾಗಿ ಫೋಟೋ ವಿಡಿಯೋ ಎಲ್ಲ ಮಾಡಿ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಿಗೆ ಹಾಕ್ತಾಯಿರ್ತೀನಿ, ವಾಟ್ಸಪ್ಪಿಗೆ ಹಾಕ್ತಾಯಿರ್ತೀನಿ. ಇದರಿಂದನೂ ನಾನು ಕಸ್ಟಮರ್ ಬರ್ತಾ ಇರ್ತಾರೆ. ನಾನು ಮನೆ ಬಿಟ್ಟು ಹೊರಗೆ ಹೋಗಲ್ಲ ಫ್ರೆಂಡ್ಸ್. ಆಮೇಲೆ ಇಲ್ಲೇ ಓಣ್ಯಾಗಾದ್ರೂ ನಾನು ಒಬ್ಬರ ಮನೆಗೆ ಹೋಗಿನ ನನಗೆ ಗೊತ್ತಿಲ್ಲ, ರೂಢಿನ ಇಲ್ಲ. ಸೊ ನಾನು ಸೋಷಿಯಲ್ ಮೀಡಿಯಾ ಒಳಗೆ ಏನು ಹಾಕಿರ್ತೀನಿ ಆ ಕಸ್ಟಮರ್ಸು, ಆಮೇಲೆ ನನ್ನ ಕಡೆ ಬಂದು ಹೋಗಿರ್ತಾರಲ್ಲ ಅವ್ರ ನಂಬರೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಮಾಡಿರೋಂಥ ಡಿಸೈನ್ನ ಅವ್ರಿಗೆ ಕಳ್ಸೋದಾಗ ಅಂದರೆ ಸ್ಟೇಟಸ್ ಇಟ್ಟಾಗ ಅವ್ರು ನೋಡಿ ಈ ಡಿಸೈನ್ ಚಲೋ ಐತಿ ಹಾಕ್ರಿ ಅಂತ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇದು ಕೆಲವ್ರಿಗೆ ಏನು ಅನ್ನಿಸ್ತೈತಿ, ಜಾಸ್ತಿ ಫೋನ್ ಯೂಸ್ ಮಾಡ್ತಾಳಂತ ಅನ್ನಿಸ್ತಾ ಇರ್ಬೋದು ಹೊರಗಿಂದ ನೋಡಿದವ್ರಿಗೆ. ಬಟ್ ನನಗೆ ನಮ್ಮ ಮನೆಯೊಳಗೆ ಗೊತ್ತೈತಿ ಯಾವ ಥರ ಯೂಸ್ ಆಗ್ತೈತೆ ಅಂತೇಳಿ. ಅದಾದಮೇಲೆ ಹುಡುಗರಿಗೂ ಒಂದು ಫೋನ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನಾನು. ಯಾಕಂದ್ರೆ ಮೊಬೈಲ್ನಿಂದ ನಾವು ಕೆಟ್ಟದ್ದನ್ನು ಯೂಸ್ ಮಾಡ್ಬೋದು, ಕೆಟ್ಟದಾಗಿಯೂ ಯೂಸ್ ಮಾಡ್ಕೋಬೋದು. ಆಮೇಲೆ ಮೊಬೈಲ್ನಿಂದ ಒಳ್ಳೆಯ ವಿಷಯಗಳನ್ನು ಕಲಿಬೋದು. ಎಷ್ಟೋ ವಿಷಯಗಳು ನಮ್ಗೆ ನಾಲೆಜ್ ಬರೋದು ಫೋನಿಂದನ. ಹಂಗಂತ 24 ತಾಸು ಮಕ್ಳ ಕಡೆ ಫೋನ್ ಕೊಡಲ್ಲ, 1 ಅವರ್ ನೋಡೋಕೆ ಕೊಟ್ಟಿರ್ತೀನಿ. ಕೆಲವ್ರು ಏನಂದ್ರೆ ಅವ್ರು ಹೆಂಗೆ ಯೂಸ್ ಮಾಡ್ತಾ ಇರ್ತಾರೆ ಅನ್ನೆಸೆಸರಿ ಮನೆ ಅಡ್ಡಾಡಿ ಆಮೇಲೆ ಮಂದಿದು ಮಾತಾಡೋಕ್ಕೆ ಯೂಸ್ ಮಾಡ್ತಿರ್ತಾರಲ್ಲ. ಸೊ ನಮ್ಮನ್ನು ಹಂಗೆ ಥಿಂಕ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಂತೆ. ಬಾಯ್ ಬಾಯ್.